ಸ್ಕೈ ಎಡ್ಜ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ತಾನೇ ತೋಡಿದ ಹಳ್ಳಕ್ಕೆ ಬಿದ್ದಂತಹ ಅಮೆರಿಕ ಹಾಗೆ ಡ್ರಗ್ ಮಾಫಿಯಾದ ಹಿಂದೆ ಒಂದು ಕರಾಳ ಜಗತ್ತನ್ನು ಸೃಷ್ಟಿಸಿದಂತಹ ಎಲ್ ಮೆಂಚೋನ ಕಥೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಒಂದು ಕಥೆಯ ರೂಪದಲ್ಲಿ ಇಡೀ ವಿಡಿಯೋದ ಅರ್ಧ ಭಾಗವನ್ನು ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಿದ್ದೀನಿ. ಈ ಕಥೆಯ ಖಳನಾಯಕ ಎಲ್ ಮೆಂಚೋ, ಹಾಗೆ ಅವನ ಹಿಂದೆ ಇರುವಂತಹ ಅತಿ ದೊಡ್ಡ ಖಳನಾಯಕ ಅಮೆರಿಕ ಸರ್ಕಾರ ಆಗಿತ್ತು. ಈ ಕತೆ ಮುಂದೊಂದು ದಿನ ಚಿತ್ರ ಆಗಿ ಕೂಡ ಬರ್ಬೋದು. ಯಾಕಂದರೆ ನಾವು ಸಿನಿಮಾದಲ್ಲಿ ನೋಡುವಂತಹ ಅತ್ಯಂತ ಖಳನಾಯಕನ ಪಾತ್ರವನ್ನು ನಿಜ ಜೀವನದಲ್ಲಿ ಬದುಕಿ ತೋರಿಸಿರುವಂತಹ ವ್ಯಕ್ತಿ ಎಲ್ ಮೆಂಚೋ. ಬರೀ ಮಾತೇ ಆಯಿತು, ಯಾರು ಈ ಎಲ್ ಮೆಂಚೋ ಅಂತ ನೋಡ್ತಿದ್ದೀರಾ? ಬಂದರು ನೋಡಿ, ಇವರೇ ಎಲ್ ಮೆಂಚೋ ಅಂತ. ಇವ್ರ ಬಗ್ಗೆ ನೋಡ್ತಾ ಹೋಗೋಣ. ಇವರು ಕೂಲಿ ಮಾಡ್ತಿದ್ದಂತಹ ಒಂದು ಹುಡುಗ ಮುಂದೊಂದಿನ ದಿನ ಗ್ಯಾಂಗ್ ಲೀಡರ್ ಆಗ್ತಾರೆ. ಡ್ರಗ್ಸ್ ಲಾರ್ಡ್ ಅಂದರೆ ಡ್ರಗ್ಸ್ನ ದೇವರು ಅನ್ನುವಂಥ ಹೆಸರೆಲ್ಲ ಕರೆಸ್ಕೊಂಡಂತಹ ಈ ವ್ಯಕ್ತಿ ನೆಮಿಸಿಯೋ ಒಸೆಗುಯೆಸಾ ಸರ್ವೆಂಟಿಸ್ ಅಲಿಯಾಸ್ ಎಲ್ ಮೆಂಚೋ, ಇವ್ರನ್ನ ಶಾರ್ಟ್ ಫಾರ್ಮಲ್ಲಿ ಎಲ್ ಮೆಂಚೋ ಅಂತ ಕರೀತಾರೆ. 1966ರಲ್ಲಿ ಮೆಕ್ಸಿಕೋದ ಪಶ್ಚಿಮ ರಾಜ್ಯ ಮೈಕೋವಾಕಾದ ಹೊರಟ ಎಂಬಲ್ಲಿ ಕಡು ಬಡತನದ ಕುಟುಂಬದಲ್ಲಿ ಜನಿಸ್ತಾರೆ. ಅಂದರೆ ಇವರು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದಂತಹ ವ್ಯಕ್ತಿ ಅಲ್ಲ. ಇವರು ಚಿಕ್ಕವರಿದ್ದಾಗ ಬಟರ್ ಫ್ರೂಟ್ ತೋಟದಲ್ಲಿ ಕೆಲಸ ಮಾಡ್ತಾ ಆಡ್ಕೊಂಡು ಬೆಳೆದಂತಹ ಹುಡುಗ. ಇವ್ರಿಗೂ ಕೂಡ ತಮ್ಮ ವಯೋಸಹಜ ಆಸೆ ಹಾಗೆ ಇವರು ದುಡ್ಡು ಮಾಡಬೇಕು ಅನ್ನುವಂಥ ಆಸೆಗೆ ಬೀಳ್ತಾರೆ. ದುಡ್ಡು ಮಾಡಬೇಕು ಅಂತಂದರೆ ತಾವು ಇದ್ದಂತಹ ರಾಜ್ಯ ಮೆಕ್ಸಿಕೋ ಆಗಿರುತ್ತೆ. ಹಾಗಾಗಿ ಇವ್ರೇನು ಮಾಡ್ತಾರೆ, ಅಮೇರಿಕಾಗೆ ವಲಸೆ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಆಗಿನ ಟೈಮಲ್ಲಿ ದುಡ್ಡು ಮಾಡಬೇಕು ಅಂತ ಅಂದರೆ ಅವರಿಗೆ ಕಣ್ಣು ಕಾಣಿಸ್ತಿರುವಂತಹ ಒಂದು ರಾಜ್ಯ, ಒಂದು ದೇಶ ಆಗಿತ್ತು ಅಮೇರಿಕ. ಈಗ ನಮ್ಮ ಹಳ್ಳಿಗಳಲ್ಲಿ ದುಡ್ಡು ಮಾಡಬೇಕು ಅಂದ ತಕ್ಷಣ ಬೆಂಗಳೂರು ಹೆಂಗೆ ಕಾಣಿಸುತ್ತೋ ಹಾಗೇನೆ ಅಮೇರಿಕಾಗೆ ಬರಬೇಕು ಅಂತ ಅನ್ಕೊಂತಾರೆ. ಅಲ್ಲಿ ಆಲ್ರೆಡಿ ಅಮೇರಿಕಾಗೆ ಬರಬೇಕು ಅಂತ ಅಂದಾಗ ಕಳ್ಳ ಸಾಗಾಣಿಕೆ ಮೂಲಕ ಅಂದರೆ ಕದ್ದು ಬರಬೇಕಾಗಿರುತ್ತೆ. ಅಮೇರಿಕವನ್ನು ನಂಬಿಕೊಂಡು ಬಂದಂತಹ ವ್ಯಕ್ತಿಗಳಿಗೆ ಅಮೇರಿಕಾದಲ್ಲಿ ದೈಹಿಕ ಶ್ರಮದ ಕೆಲಸ ಸಿಗ್ತಾ ಇತ್ತು. ಅಂತಂದರೆ ಚರಂಡಿ ಕ್ಲೀನ್ ಮಾಡುವಂಥದ್ದು, ರಸ್ತೆ ಕ್ಲೀನ್ ಮಾಡುವಂಥದ್ದು, ಈ ರೀತಿಯ ಕೆಲಸಗಳು ಸಿಗ್ತಾ ಇತ್ತು. ಅದೇ ರೀತಿಯ ಕೆಲಸ ಮಾಡ್ತಾ ಅವರಿಗೆ ಮಾದಕ ವಸ್ತುಗಳ ಸಾಗಾಟದ ವಿಚಾರದಲ್ಲಿ ಆಸಕ್ತಿ ಬರುತ್ತೆ. ಹಾಗೆ ಅದಕ್ಕೆ ಜಾಲವನ್ನು ಹುಡುಕೊಂಡು ಇವರು ಕೂಡ ಮಾದಕ ವಸ್ತುಗಳ ಸಾಗಾಟದಲ್ಲಿ ತೊಡಗಿಸ್ಕೊಂತಾರೆ. ಇಂತಹ ಸಂದರ್ಭದಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಂತಹ ಮಾಂಚೋರವರು ಬಳಿಕ ಅವರನ್ನು ತನ್ನ ಸ್ವಂತ ದೇಶವಾದಂತಹ ಮೆಕ್ಸಿಕೋಗೆ ಗಡೀಪಾರು ಮಾಡ್ತಾರೆ. ಮತ್ತೆ ತನ್ನ ಸ್ವಂತ ದೇಶದಲ್ಲಿ ಎಲ್ ಮೆಂಚೋ ಪೊಲೀಸ್ ಅಧಿಕಾರಿ ಆಗ್ತಾರೆ. ಮೊದಲೇ ಮಾದಕ ವಸ್ತು ಸಾಗಾಟದಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿಗೆ ಮೆಕ್ಸಿಕೋದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಸಿಕ್ಕಾಗ ಅವರ ಕೆಲಸ ವೈಖರಿಯನ್ನು ಕೇಳೋ ಹಾಗೆ ಇರಲಿಲ್ಲ. ಇದೇ ಸಂದರ್ಭದಲ್ಲಿ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಂಡಂತಹ ಆತ ಬಳಿಕ ಮತ್ತೆ ತನ್ನ ಹಳೆಯ ಚಾಳಿ ಅಂದರೆ ಡ್ರಗ್ಸ್ ದಂಧೆಯ ಕಡೆಗೆ ಮುಖವನ್ನು ಮಾಡ್ತಾರೆ. ದೇಶದ ಮಾದಕ ವಸ್ತು ಪೂರೈಕೆ ಜಾಲವನ್ನು ತನ್ನ ಕೈಗೆ ತೆಗೆದುಕೊಂಡ ಮೆಂಚೋ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿಸ್ತಾರೆ. ಈತನ ಸಾಮ್ರಾಜ್ಯ ಎಷ್ಟು ಬಲಿಷ್ಠವಾಗಿತ್ತು ಅಂತಂದರೆ ಮಾದಕ ವಸ್ತು ಪೂರೈಕೆಯಿಂದ ಬಿಲಿಯನ್ ಗಟ್ಟಲೆ ದುಡ್ಡು ಮಾಡಿ ಮೆಕ್ಸಿಕೋದಲ್ಲೇ ತಂದೆ ಆದಂತಹ ಒಂದು ಸ್ವಂತ ಸರ್ಕಾರವನ್ನು ರಚಿಸಿದ್ರು. ಹಾಗೆ ತನ್ನದೇ ಆದಂತಹ ಒಂದು ಸೈನ್ಯವನ್ನು ಕಟ್ಕೊಂಡಿದ್ರು. ಮೆಕ್ಸಿಕೋದ 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಅವರದೇ ಹಿಡಿತ ಇತ್ತು. ಇಂತಹ ಅತ್ಯಂತ ಬಲಶಾಲಿ ವ್ಯಕ್ತಿ ಈಗ ಅಂದರೆ 22ನೇ ತಾರೀಕು ಫೆಬ್ರವರಿ 2026ರಂದು ಹತ್ಯೆಗೀಡಾಗ್ತಾರೆ. ಇದಕ್ಕೆ ಕಾರಣ ಅವ್ರು ಯಾವ ರೀತಿ ಸಿಕ್ಕಿದ್ರು ಅಂತ ಅಂದರೆ ಇದರ ಹಿಂದೆ ಇದೆ ಪ್ರೀತಿಯ ಕತೆ. ಮೆಕ್ಸಿಕೋದ ಡ್ರಗ್ ಮಾಫಿಯಾದ ಕರಾಳ ಜಗತ್ತಿನ ಹಿಂದೆ ಇದ್ದಂತಹ ಎಲ್ ಮ್ಯಾಂಚೋ ಒಂದು ಪ್ರೀತಿಯ ಹಿಂದೆ ಬಿದ್ದಿರ್ತಾರೆ. ಆಕೆಯ ಪ್ರೇಯಸಿ ಪ್ರತಿ ವಾರಕ್ಕೆ ಒಂದು ಸರಿ ಅವರನ್ನು ನೋಡೋದಕ್ಕೆ ಅವರ ಸಾಮ್ರಾಜ್ಯಕ್ಕೆ ಬಂದು ಹೋಗ್ತಿರ್ತಾರೆ. ಇದನ್ನೇ ಜಾಡು ಹಿಡಿದಂತಹ ಪೊಲೀಸ್ನವರು ಈ ಎಲ್ ಮ್ಯಾಂಚೋವನ್ನು ಹಿಡಿಯೋದಕ್ಕೆ ಯಶಸ್ವಿ ಆಗ್ತಾರೆ. ಹಾಗೆ ಅವರು ಇಂದು ಹತರಾಗಿರ್ತಾರೆ. ಈಗ ಎಲ್ ಮೆಂಚೋ ಕಥೆಯನ್ನು ನೋಡಿದ್ದಾಯಿತು, ಈಗ ಮೆಕ್ಸಿಕೋದ ಕಥೆಯನ್ನು ನೋಡೋಣ. ಮೆಕ್ಸಿಕೋದ ಡ್ರಗ್ ಮಾಫಿಯಾದ ಕರಾಳ ಕಥೆ ಇದು. ಮೆಕ್ಸಿಕೋ ಅನ್ನುವಂಥದ್ದು ಉತ್ತರ ಅಮೇರಿಕಾದಲ್ಲಿರುವಂತಹ ಒಂದು ಪ್ರಮುಖ ರಾಷ್ಟ್ರ. ಒಂದು ಕಾಲದಲ್ಲಿ ಸ್ಪೇನ್ ವಸಾಹತು ಆಗಿದ್ದಂತಹ ಮೆಕ್ಸಿಕೋ 1821ರಲ್ಲಿ ಸ್ವತಂತ್ರ ದೇಶ ಆಯಿತು. ಚಿನ್ನ, ಬೆಳ್ಳಿ, ತೈಲ ಮುಂತಾದ ನೈಸರ್ಗಿಕ ಸಂಪನ್ಮೂಲಗಳಿಂದ ದೇಶ ಸಂಪದ್ಭರಿತವಾಗಿತ್ತು. ಆದರೆ ಅಲ್ಲಿನ ಆಡಳಿತ ವ್ಯವಸ್ಥೆಯಲ್ಲಿನ ಲೋಪದೋಷಗಳಿಂದ ಕ್ರಮೇಣ ಜನರಿಗೆ ಉದ್ಯೋಗ ಇಲ್ಲದಂತಾಯಿತು. ಜನರು ದಾರಿದ್ರ್ಯಕ್ಕೆ ಬಿದ್ದರು. ದೇಶ ಅರಾಜಕತೆಯತ್ತ ಹೊರಳಿತು.
ಅದೆಷ್ಟೋ ಮಂದಿ ಗಡಿಯನ್ನು ದಾಟಿ ಅಕ್ರಮವಾಗಿ ಅಮೆರಿಕವನ್ನು ಸೇರಿದ್ರು. ಅಲ್ಲಿ ಅವರಿಗೆ ಬೀದಿ ಸ್ವಚ್ಛತೆಯನ್ನು ಮಾಡುವಂಥದ್ದು, ಬಸ್ ರಿಪೇರಿಯನ್ನು ಮಾಡುವಂಥದ್ದು, ರಸ್ತೆ ಕಾಮಗಾರಿಯನ್ನು, ಸೇತುವೆ ನಿರ್ಮಾಣವನ್ನು, ಹೀಗೆ ಯಾವುದು ಕಷ್ಟಕರ ಕೆಲಸವೋ ಅದನ್ನೆಲ್ಲ ಮೆಕ್ಸಿಕೋದ ವಲಸಿಗರಿಗೆ ನೀಡಲಾಗ್ತಿತ್ತು. ಅಮೆರಿಕ ದೈಹಿಕ ಕೆಲಸಗಳಿಗೆ ಮೆಕ್ಸಿಕೋ ಮೇಲೆ ಡಿಪೆಂಡ್ ಆಯಿತು. ಇದೇ ಹೊತ್ತಲ್ಲಿ ಅಮೆರಿಕನ್ನರು ನಶೆಯ ವಿಚಾರದಲ್ಲಿ ಮೆಕ್ಸಿಕೋವನ್ನು ಅವಲಂಬಿಸಿದ್ರು. ಇತ್ತ ಮೆಕ್ಸಿಕೋದಲ್ಲಿ ಉದ್ಯೋಗ ಇಲ್ಲದೆ ಯುವಕರು ಹಣ ಗಳಿಸೋ ಅಡ್ಡದಾರಿ ಹಿಡಿದ್ರು. ಇಲ್ಲಿಂದ ಶುರುವಾಯಿತು ಮೆಕ್ಸಿಕೋ ದಂಧೆ, ಡ್ರಗ್ ಮಾಫಿಯಾದ ಕರಾಳ ಅಧ್ಯಾಯ. ಅಮೆರಿಕವೇ ಬೆಳೆಸಿದಂತಹ ಮಾದಕ ಬೆಳೆಯೇ ಮೆಕ್ಸಿಕೋ. ಹೌದು, ಈ ಮೆಕ್ಸಿಕೋದ ಈಗಿನ ಪರಿಸ್ಥಿತಿಯೇ ಒಂದು ರೂಪದಲ್ಲಿ ಅಮೆರಿಕನೇ ಕಾರಣ. ಮೆಕ್ಸಿಕೋದಲ್ಲಿ ಈ ಮಾದಕ ವಸ್ತು ಈ ಮಟ್ಟಿನ ಬೆಳವಣಿಗೆಗೆ ಅಮೆರಿಕ ಯಾವ ರೀತಿ ಕಾರಣ ಆಗಿತ್ತು ಅಂತ ನೋಡೋಣ. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಗಾಯಾಳು ಸೈನಿಕರಿಗೆ ಅವರ ನೋವನ್ನು ನಿವಾರಣೆಗಾಗಿ ಅಮೆರಿಕ ಏಷ್ಯಾದ ದೇಶಗಳಿಂದ ಮಾದಕ ವಸ್ತುಗಳನ್ನು ತರಿಸ್ಕೊಳ್ತಾ ಇತ್ತು. ನಮ್ಮೂರಲ್ಲಿ ಒಂದು ಕಥೆಯನ್ನು ಕೇಳಿದ್ದೆ. ಒಬ್ಳು ತಾಯಿ ತನ್ನ ಮಗು ಕೆಮ್ತಾ ಇರಬೇಕಾದ್ರೆ ಈ ಬ್ರಾಂದಿ ಅಂತ ಬರ್ತಿತ್ತಂತೆ. ಆ ಬ್ರಾಂದಿಯನ್ನು ಸ್ವಲ್ಪ ಮಟ್ಟದಲ್ಲಿ ಆ ಮಗುಗೆ ಕೊಡ್ತಾ ಇದ್ರಂತೆ. ಆ ಹುಡುಗ ದೊಡ್ಡವನಾದ್ಮೇಲೆ ದೊಡ್ಡ ಕುಡುಕ ಆದ ಅಂತ ಕೇಳ್ಪಟ್ಟಿರುವಂತಹ ಕತೆ. ಆಸ್ ಇಟ್ ಈಸ್ ಈಗ ಅಮೆರಿಕದು ಅದೇ ಕತೆ ಅಂತ ಕಾಣಿಸ್ತಿದೆ. ಹೀಗೆ ಮಾದಕ ವಸ್ತುಗಳನ್ನು ಏಷ್ಯಾದಿಂದ ತರಿಸ್ಕೊಳ್ತಿದ್ದಂತಹ ಅಮೆರಿಕ, ಆದರೆ ಜಪಾನ್ ಏಷ್ಯಾದಿಂದ ಅಮೆರಿಕಕ್ಕೆ ಪೂರೈಕೆ ಆಗ್ತಿದ್ದಂತಹ ಮಾದಕ ವಸ್ತುಗಳಿಗೆ ತಡೆಯನ್ನು ಒಡ್ಡುತ್ತೆ. ಇದರಿಂದ ಅಮೆರಿಕ ಮೆಕ್ಸಿಕೋದ ಸಿಲೋನಿನ ಪ್ರಾಂತ್ಯದ ರೈತರಿಗೆ ಮಾದಕ ವಸ್ತುಗಳ ಉತ್ಪಾದನೆಗೆ ಪ್ರೋತ್ಸಾಹ ನೀಡುತ್ತೆ. ಬೀಜ, ದುಡ್ಡು ಎಲ್ಲ ನೀಡಿ ಅಲ್ಲಿ ಮಾದಕ ವಸ್ತು ಬೆಳೆಸಿ ಅದನ್ನು ತನ್ನ ಸೈನಿಕರಿಗಾಗಿ ಬಳಸಲು ಆರಂಭಿಸುತ್ತೆ. ಯುದ್ಧ ಮುಗಿದ ಮೇಲೆ ಇದನ್ನು ಬೆಳೆಯೋದನ್ನು ನಿಲ್ಲಿಸ್ಬಿಡಿ ಅಂತ ಹೇಳುತ್ತೆ. ಆದರೆ ದುಡ್ಡಿನ ರುಚಿ ಕಂಡಿದ್ದಂತಹ ಅಲ್ಲಿನ ರೈತರು ಅದನ್ನು ಮುಂದುವರಿಸ್ತಾರೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಸವಾಲಾಗಿರುವಂತಹ ಈ ಡ್ರಗ್ಸ್ ಮಾಫಿಯಾ. ಜಾಗತಿಕ ಡ್ರಗ್ಸ್ ಮಾರುಕಟ್ಟೆ ಇಂದು ವಿಶ್ವದ ಆರ್ಥಿಕತೆಗೆ ಸವಾಲೊಡ್ಡುವ ಬೃಹತ್ ಉದ್ಯಮವಾಗಿ ಬೆಳೆದಿದೆ. ವಿಶ್ವಸಂಸ್ಥೆಯ ವರದಿ ಪ್ರಕಾರ ಜಗತ್ತಿನಲ್ಲಿ ಸುಮಾರು 30.6 ಕೋಟಿಗೂ ಹೆಚ್ಚು ಮಾದಕ ವ್ಯಸನಿಗಳು ಅಂದರೆ ಡ್ರಗ್ಸ್ನ ಸೇವನೆ ಮಾಡೋರಿದ್ದಾರೆ. ಜಾಗತಿಕವಾಗಿ ಅಕ್ರಮ ಡ್ರಗ್ಸ್ ಮಾರುಕಟ್ಟೆಯ ವಾರ್ಷಿಕ ವಹಿವಾಟು ಸುಮಾರು 400 ರಿಂದ 600 ಬಿಲಿಯನ್ ಅಮೆರಿಕನ್ ಡಾಲರ್ ಅಂತ ಅಂದರೆ 33 ರಿಂದ 55 ಲಕ್ಷ ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಈ ಡ್ರಗ್ ಮಾಫಿಯಾನಲ್ಲಿ ಎಲ್ ಮೆಂಚೋ ಅತ್ಯಂತ ಸರ್ವಾಧಿಕಾರಿಯ ಹಾಗೆ ತನ್ನದೇ ಆದಂತಹ ಒಂದು ಸಾಮ್ರಾಜ್ಯವನ್ನು ಮೆಕ್ಸಿಕೋದಲ್ಲಿ ಕಟ್ಕೊಂಡಿರ್ತಾರೆ. ಇದು ಅಮೆರಿಕ ಕೆಂಗಣಿಗೆ ಯಾಕೆ ಗುರಿ ಆಗ್ತಾ ಇತ್ತು ಅಂತಂದರೆ, ಅಮೆರಿಕ ಹಾಗೂ ಮೆಕ್ಸಿಕೋದ ನಡುವೆ ಒಂದು ಬಾರ್ಡರ್ ಅಷ್ಟೇ ಗಡಿಯಾಗಿರುತ್ತೆ. ಅಕ್ರಮವಾಗಿ ವಲಸೆಗೆ ಹೋಗ್ತಿದ್ದಂತಹ ಅಮೆರಿಕಕ್ಕೆ ಈ ಡ್ರಗ್ಸ್ ಸಪ್ಲೈ ಕೂಡ ರಾಜಾರೋಷವಾಗಿ ಹೋಗೋದಕ್ಕೆ ಪ್ರಾರಂಭ ಆಗ್ತದೆ. ಅಮೆರಿಕದ ಜನರು ಕೂಡ ಡ್ರಗ್ಸ್ ವ್ಯಸನಿಗಳಾಗ್ತಿರ್ತಾರೆ. ಈಗ ಡ್ರಗ್ಸ್ ವ್ಯಸನಿಗಳು ಅತ್ಯಂತ ಎಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಸಿಗ್ತಾರೆ ಅಂತಂದರೆ ಮೆಕ್ಸಿಕೋ ದೇಶವನ್ನು ಉದಾಹರಣೆಯಾಗಿ ನಾವು ನೋಡ್ಬೋದು. ಎಲ್ಲಿ ಅಮೇರಿಕಾಗೂ ಇದೇ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಅಮೇರಿಕಾದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಮೆಕ್ಸಿಕೋದಲ್ಲಿ ಎಲ್ ಮೆಂಚೋನ ಅವನತಿಯ ದಾರಿಯನ್ನು ಹಿಡಿಯೋದಕ್ಕೆ ಇವರು ಅತ್ಯಂತ ಪ್ರಮುಖವಾಗಿ ಯೋಚನೆಗಳನ್ನು ಹಾಕೊತಾರೆ. ಫೈನಲಿ ಎಲ್ ಮೆಂಚೋ ತನ್ನ ಸಾವನ್ನು ನೋಡ್ತಾನೆ. ಆದರೆ ಇವತ್ತಿಗೂ ಕೂಡ ಆ ಡ್ರಗ್ ಮಾಫಿಯಾದ ಸಿಂಡಿಕೇಟ್ನ ನಾಯಕತ್ವಕ್ಕಾಗಿ ಪೊಲೀಸರು ಹಾಗೂ ಈ ಸಿಂಡಿಕೇಟ್ನ ನಾಯಕತ್ವಕ್ಕಾಗಿ ಜನರ ಹೋರಾಟವನ್ನು ನಾವು ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ನೋಡ್ಬೋದಾಗಿದೆ. ಅಮೇರಿಕ ಹಾಗೆ ಮೆಕ್ಸಿಕೋನ ನೋಡಿದಾಯಿತು. ಈಗ ಭಾರತದಲ್ಲೂ ಕೂಡ ಈ ಡ್ರಗ್ ವ್ಯಸನಿಗಳ ಸಂಖ್ಯೆ ದಿನ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಯುವಕರು ಡ್ರಗ್ಸ್ನ ಮೊರೆ ಹೋಗಿ ವ್ಯಸನಿಗಳಾಗ್ತಿರ್ತಾರೆ. ಇದನ್ನು ಆದಷ್ಟು ಕೂಡ ತಡಿಬೇಕು. ಇದನ್ನು ನಿವಾರಣೆಗೋಸ್ಕರ ಪಿಕ್ಚರ್ಗಳು, ಚಿತ್ರಗಳನ್ನ ನಾವು ನೋಡ್ತಾ ಇರ್ತೀವಿ. ಈಗಾದರೂ ಸರ್ಕಾರ ಅತ್ಯಂತ ಕಟ್ಟುನಿಟ್ಟಿನ ಕ್ರಮವನ್ನು ಆಲ್ರೆಡಿ ತಗೊಂಡಿದೆ, ಮುಂದೆನೂ ತಗೋಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡಿದರೆ ನನಗೊಂದು ಮೆಸೇಜ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.